ಇವತ್ತಿನ ದಿನ ನಮ್ಮ ಯಾದಗಿರಿ ಭಾಗಕ್ಕೆ ಒಂದು ದುಃಖದ ಸಂದೇಶ ರವಾನೆಯಾಗಿದೆ. ಏನಂತಂದರೆ ನಮ್ಮ ಯಾದಗಿರಿ ಭಾಗದ ಯಾದಗಿರಿ ಮತಕ್ಷೇತ್ರ ಅಂತೇಳಿ ಹೇಳೋದನ್ನೇ ಇಡೀ ನಮ್ಮ ಭಾಗದ ಒಂದು ರಾಜಕೀಯ ಮುತ್ಸದ್ದಿ ಮತ್ತು ಹಿಂದುಳಿದ ಅಲ್ಪಸಂಖ್ಯಾತರ ದಲಿತರ ಒಂದು ಉದ್ಧಾರಕ್ಕಾಗಿ ಶ್ರಮ ಪಡ್ತಿರುವಂಥ ಒಬ್ಬ ಮುತ್ಸದ್ದಿ ರಾಜಕಾರಣಿಯಾದಂಥ AC ಕಾಳೂರು ಸರ್ ಅವರು ಇವತ್ತು ದಿನ ದೈವಾಧೀನರಾಗಿದ್ದಾರೆ. ಸೊ ಇವತ್ತು ಬೆಳಗ್ಗೆ ಅವರ ಸ್ವಗ್ರ ಕಲಬುರಗಿಯಲ್ಲಿ ಒಂದು ದೈವಾಧೀನರಾಗಿದ್ದಾರೆ. ಸೊ ಅವರ ಬಾಡಿ ಮಧ್ಯಾಹ್ನ 1 ಗಂಟೆಗೆ ಅವರ ಒಂದು ಶಿಕ್ಷಣ ಸಂಸ್ಥೆಯಾದಂಥ ಜವಾಹರ್ ಶಿಕ್ಷಣ ಸಂಸ್ಥೆಗೆ ಅವರ ಮೃತದೇಹವನ್ನು ತಂದು ಸಾರ್ವಜನಿಕರ ದರ್ಶನಕ್ಕೆ ಇಲ್ಲಿ ಏರ್ಪಾಡು ಮಾಡಲಾಗಿದೆ. ಸೊ ಇವತ್ತಿನ ದಿನ ತದನಂತರ ಸಾಯಂಕಾಲ ಅವರ ಹುಟ್ಟೂರಾದಂಥ ವಡಗೇರು ತಾಲೂಕಿನ ಬೆಂಡೆಗಂಬಳಿಯಲ್ಲಿ ಅವರ ಅಂತಿಮ ಒಂದು ಶವ ಸಂಸ್ಕಾರ ಇದನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಲಾಗಿದೆ ಅವರ ಕುಟುಂಬದ ವತಿಯಿಂದ. ಸೊ ನಾನು ಒಂದು ಯಾದಗಿರಿ ಮತಕ್ಷೇತ್ರದ ಹಾಗೂ ನಮ್ಮ ಭಾಗದ ಎಲ್ಲ ಬಂಧು ಬಾಂಧವರಲ್ಲಿ ನಾವು ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಅವರು ಈ ಭಾಗದ ಒಬ್ಬ ರೈತಾಪಿ ಸಮುದಾಯದಿಂದ ಬಂದು ಇವತ್ತಿನ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಈ ಒಂದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾಳಷ್ಟು ಶಿಕ್ಷಣದ ಮೂಲಕ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಒಂದು ಶೈಕ್ಷಣಿಕ ಸೇವೆಯನ್ನು ಮಾಡೋದ್ರ ಜೊತೆಗೇ ಭಾಳಷ್ಟು ಸಾಮಾಜಿಕ ಸೇವೆಯನ್ನು ಕೂಡ ಮಾಡಿಕೊಂಡು ಬಂದಿದ್ದಾರೆ. ಸುಮಾರು ಒಂದು 30-35-40 ವರ್ಷದಿಂದ ಕೂಡ ರಾಜಕೀಯ ಪಕ್ಷದಲ್ಲಿದ್ದು ರಾಜಕೀಯ ಸೇವೆ ಅಡಿಯಲ್ಲಿ ಸೇವೆ ಮಾಡ್ತಾ ಬಂದಿದ್ದಾರೆ. ಆದರೆ ದುರ್ದೈವದ ಸಂಗತಿ ಏನಂದರೆ, ಅವರಿಗೆ ಒಂದು ರಾಜಕೀಯವಾಗಿ ಯಾವುದೇ ಒಂದು ಜನಪ್ರತಿನಿಧಿಯ ಸ್ಥಾನಮಾನ ಸಿಗಲಿಲ್ಲ. ಸೊ ನಾವು ಭಾಳಷ್ಟು ಅವರ ಪರವಾಗಿ ಕೆಲಸಗಳನ್ನು ಮಾಡಿದ್ದೀವಿ. ಇವತ್ತಿನ ದಿನ ಅಂಥ ಒಂದು ಸ್ಥಾನ ಈಗ ಸಹಜ, ಹುಟ್ಟುವುದು ಸಹಜ, ಸಾಯೋದು ಕೂಡ ಸಹಜ. ಆದರೆ ಒಂದು ರಾಜಕೀಯ ಸ್ಥಾನಮಾನ ಒಂದು ಸರ್ಕಾರದ ವತಿಯಿಂದ ಸ್ಥಾನಮಾನ ಸಿಕ್ಕಾಗ ಅವರಿಗೆ ಕೂಡ ಒಂದು ನೆಮ್ಮದಿಯಾಗಿ ಇರ್ತಿತ್ತು. ಸೊ ಹಾಗಾಗಿ ಅಂಥದ್ದೊಂದು ಮುತ್ಸದ್ದಿ ನಾಯಕನನ್ನು ಇವತ್ತಿನ ಕಳೆದುಕೊಂಡಿರುವುದು ನಮ್ಮೆಲ್ಲರ ದುಃಖದ ಸಂಗತಿಯಾಗಿದೆ. ಆದರೂ ಸಹ ನಾವೆಲ್ಲರೂ ಅವರ ಅಂತಿಮ ದರ್ಶನ ಮಾಡುವ ಮುಖಾಂತರ ನಮ್ಮ ಭಾಗದ ಜನರು ಎಲ್ಲರಿಗೆ ಅವರನ್ನು ಗೌರವನ ಸಲ್ಲಿಸೋಣ. ಸೊ ಹಾಗಾಗಿ ಈ ಒಂದು ದುಃಖದ ಸಂಗತಿಯನ್ನು ನಮ್ಮ ಭಾಗದ ಎಲ್ಲರೂ ಜನರು ಸಹಿಸಲಿ ಮತ್ತು ಅವರ ಕುಟುಂಬಕ್ಕೆ ಅಲ್ಲ ಮತ್ತು ಎಲ್ಲ ದೇವರು ಒಂದು ಒಳ್ಳೆಯ ರೀತಿಯಿಂದ ಒಂದು ಆಯುಷ್ಯ ಆರೋಗ್ಯ ಕೊಟ್ಟು ಅವ್ರನ್ನ ಆಮೇಲೆ ಆ ದುಃಖವನ್ನು ತಡೆಯುವಂಥ ಶಕ್ತಿ ಅವರ ಸುಪುತ್ರರು, ಅವರು ಕೂಡ 3 ಜನ ಡಾಕ್ಟ್ರು ಮತ್ತು ಆರಿಫ್ ಇವರೆಲ್ಲರೂ ಅವರು ಕೂಡ ಜನಸೇವೆ ಮಾಡಲಿ ಮುತ್ಸದ್ದಿಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ಇಂಥ ದುಃಖವನ್ನು ತಡೆದುಕೊಳ್ಳುವಂಥ ಶಕ್ತಿ ಆ ಅಲ್ಲಾ ಭಗವಾನ್ ಕೊಡಲಿ ಅಂತೇಳಿ ಆಶಿಸುತ್ತಾ ನಾವೆಲ್ಲರೂ ಅಂತಿಮ ಯಾತ್ರೆ, ಅಂತಿಮ ದೇವನ ಒಂದು ದರ್ಶನ ಮಾಡುವ ಮುಖಾಂತರ ಅವರಿಗೆ ಒಂದು ಶ್ರದ್ಧಾಂಜಲಿ ಸಲ್ಲಿಸೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ನನ್ನ ಎಲ್ಲ ಯಾದಗಿರಿಯ ಜನಸಾಗರಕ್ಕೆ ಮತ್ತು ಬಂಧು ಬಾಂಧವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ.